Watch India's largest kids library only on Jio Hotstar. Download the app now. ಅರೆ ಈ ಲಾಠಿ ನನ್ನ ಕೈಗೆ ಹೇಗೆ ಬಂತು? ನಾನು ಹೇಳ್ತೀನಿ ನಿಮ್ಗೆ. ಯಾಕಪ್ಪ? ಈಗ ನೋಡ್ತಾ ಇರಿ ತಮಾಷೆ ಏನು ಅಂತ. ನಮ್ಮನ್ನೇ ಜೋಕರ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಬಾರ ಇಲ್ಲಿಂದ ಓಡೋಣ. ಸ್ನೇಹಿತರೆ, ಬಂಧುಗಳೇ, ನನ್ನ ಮಿತ್ರರೇ, ಇನ್ನೂ ಶೋ ಬಾಕಿ ಇದೆ. ಇವಾಗ ನೀವು ನೋಡ್ತಿರೋ ಅತ್ಯದ್ಭುತವಾದಂತ ಶೋ ನೀವು ಹಗ್ಗದ ಕಮಾಲ್ನ ಎಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಈ ಹಗ್ಗ ನನಗ್ ಸಿಕ್ಕಿದ್ರೆ ತುಂಬಾ ಮಜಾ ಬರುತ್ತೆ. ನಾವು ಮೇಲಕ್ಕೆಲ್ಲ ಹೋಗಿ ಕಳ್ತನ ಮಾಡಬಹುದು. ಪೈಪ್ ಹಿಡ್ಕೊಂಡು ಹತ್ತೋ ಯಾವುದೇ ಅವಶ್ಯಕತೆ ಇರೋದಿಲ್ಲ. ಸ್ನೇಹಿತರೆ, ಈ ಹಗ್ಗ ನಾನು ಹೇಳಿದ್ದ ಎಲ್ಲಾ ಕೆಲಸನೂ ಮಾಡುತ್ತೆ. ನನ್ನ ಮಾತೆಲ್ಲ ಕೇಳುತ್ತೆ. ನಿಮಗೆ ನಂಬಿಕೆ ಬರ್ಲಿಲ್ವಾ? ನೀವೇ ನಿಮ್ ಕಣ್ಣಿಂದ ನೋಡಿ. ಅರೆ ಹಗ್ಗದ ರಾಣಿ, ನೀನು ಹೋಗಿ ಎಲ್ಲಾರ ಹತ್ರನೂ ಹೋಗಿ ನಿನಗೆ ಬೇಕಾಗಿರೋಂಥ ಬಹುಮಾನ ನೀಸ್ಕೊಂಬ. ಮಾಸ್ ಟಿವಿ ಬೇಕಾ? ಕೊಡು. ಬೇಕಾಗಿಲ್ಲ. ಅರೆ ಬೇವಕೂಫ್ಗಳೇ, ಫ್ರಿಡ್ಜ್ನು ಹೊಡೆದಾಕ್ಬಿಟ್ರಲ್ಲ, ಮತ್ತೆ ನನ್ನನ್ನು ಅರೆ ಚಿಂಗಂ ಸರ್, ನಾನು ಗೋಲ್ಡ್ ಅಪಾರ್ಟ್ಮೆಂಟ್ ಇಂದ 145 ಮನೆ ನಂಬರ್ ಇಂದ ಮಾತಾಡ್ತಾ ಇದ್ದೀನಿ. ನನ್ನ ಮನೆಯಲ್ಲಿ ಕಳ್ತನ ಆಗ್ಬಿಟ್ಟಿದೆ. ಡೋಂಟ್ ವರಿ, ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್. ನಿಜವಾಗ್ಲೂ ಇಂಪಾಸಿಬಲ್. ವೈ ಫಿಯರ್ ವೆನ್ ಚಿಂಗಂ ಈಸ್ ಹಿಯರ್. ಬೋಟು ಪತ್ಲು ಸಿಟಿಲಿ ಕಳ್ತನ ಜಾಸ್ತಿ ಆಗೋಗ್ಬಿಟ್ಟಿದೆ. ಬನ್ನಿ ಸರ್ಚ್ ಮಾಡೋಣ. ಅಯ್ಯಮ್ಮ, ಇದು ಹೇಗೆ ಸಾಧ್ಯ? ನೀವು ಹೇಳ್ತಾ ಇದ್ದೀರಾ ಬಾಗ್ಲು ಹೊಡೆದಿಲ್ಲ, ಬೀಗ ಹೊಡೆದಿಲ್ಲ ಅಂತ. ಎಲ್ಲ ಬಂದಾಗ್ಬಿಟ್ಟಿದೆ ಅಲ್ಲ, ಮತ್ತೆ ಹೇಗ್ ಬರ್ತಾರೆ? ಹೇಗ್ ಕಳ್ತನ ಆಗಕ್ ಸಾಧ್ಯ? ಸರ್, ನನಗನ್ಸುತ್ತೆ ಕಿಟಕಿಯಿಂದ ಬಂದಿರ್ಬೋದು ಅಂತ. ಕಿಟಕಿ ರಾತ್ರಿ ತೆಗ್ದಿದ್ವಿ. ಅಲ್ಲ ರೀ, ಈ 10ನೇ ಫ್ಲೋರ್ಗೆ ಕಿಟಕಿಯಿಂದ ಬರಕ್ಕೆ ಹೇಗ್ರಿ ಸಾಧ್ಯ? ಗಾಳಿ ಸಖತ್ತಾಗಿ ಬೀಸ್ತಾ ಇರುತ್ತೆ, ಮತ್ತೆ ಇಷ್ಟು ದೊಡ್ಡ ಏಣಿ ಸಿಗಕ್ಕೆ ಹೆಂಗ್ರಿ ಸಾಧ್ಯ? ನಿನ್ಗೇನಂತ ಹೇಳಲಿ ಮೊಟ್ಟು, ನನಗೆ ಬೇರೆ ದಾರಿನೇ ಗೊತ್ತಾಗ್ತಾ ಇಲ್ಲ.
ಆದ್ರೆ ಇಲ್ಲಿ ಪೈಪ್ಗಳೇ ಕಾಣ್ತಾ ಇಲ್ವಲ್ರಿ. ಆದ್ರೆ ಕಳ್ಳ ಇಲ್ಲಿವರೆಗೂ ಬರಕ್ ಹ್ಯಾಕ್ ಸಾಧ್ಯ ಅಂತ ಏನ್ ಮಾಡ್ತಾ ಇದೀಯ? ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡ್ತಾ ಇದೀನಿ ಕಣ. ಆದ್ರೆ ನೀವೆಲ್ಲ ಇಷ್ಟೊಂದು ಹೆದರ್ಕೊಂಡ್ಬಿಟ್ಟಿದಿರಲ್ಲ. ಕಳ್ಳ ಹಗಲತ್ನಲ್ಲಿ ಬರೋದೇ ಇಲ್ಲ. ಆದ್ರೆ ವೈ ಫಿಯರ್ ವೆನ್ ಚಿಂಗಮ್ ಸರ್ ಈಸ್ ಹಿಯರ್. ಅಯ್ಯಮ್ಮ ಬೋಟು, ನೀ ಸ್ವಲ್ಪ ಕೆಳಗಡೆ ನೋಡಪ್ಪ. ಪತ್ಲು ಕಾಪಾಡೋ. ಇಷ್ಟೊಂದು ಕಳ್ತನ ಆಗೋಗಿದೆ. ಇದೇ ತರ ಆಗಿರೋ ಕಳ್ತನ ಇಲ್ಲಾದ್ರೂ ನೋಡಿದಿರಾ ನೀವು? ಆದ್ರೆ ನೀವು ಸೌಂಡ್ ನ ಕೇಳಿರಬಹುದು. ಮನುಷ್ಯರದ್ದು ಯಾರ್ದು ಇಲ್ಲ ಸರ್, ಆದ್ರೆ ಪುಂಗಿ ವಾಯ್ಸ್ ಕೇಳಿಸ್ತಿತ್ತು ಸರ್. ಹಾ ನಾನು ಪುಂಗಿ ಶಬ್ದ ಕೇಳ್ತಾ ಇದ್ದೆ. ಆದ್ರೆ ನಾವು ಅನ್ಕೊಂಡ್ವಿ ಯಾರೋ ಹಾವಾಡಿಗ ಶೋ ಮಾಡ್ತಾ ಇದ್ದಾನೆ ಅಂತ. ನನಗನ್ಸುತ್ತೆ ಎಲ್ಲ ಕಳ್ತನಗಳನ್ನ ಯಾರೋ ಒಬ್ಬ ಹಾವಾಡಿಗನೇ ಮಾಡಿರ್ಬೇಕು ಅಂತ. ನಾನು ಈಗಲೇ ಸಿಟಿಲಿರೋ ಎಲ್ಲ ಹಾವಾಡಿಗರನ್ನ ಎಳ್ಕೊಂಬಂದು ಜೈಲೊಳಗಡೆ ತಳ್ಳಬಿಡ್ತೀನಿ. ಏಯ್ ಹೇಳು ಹೇಳು, ನೀನ್ ನಿಜ ಹೇಳಲೇಬೇಕು. ಹೇಳಿ, ಪುಂಗಿ ಊದ್ಕೊಂಡು ಯಾರು ಕಳ್ತನ ಮಾಡಿರೋದು ಅಂತ. ಇಲ್ಲಾಂದ್ರೆ ಇದೇ ತರ ಎಳ್ಳೀರಲ್ಲಿ ಒದೆ ತಿಂತಾನೇ ಇರ್ತೀರಾ ನೀವು. ಏನ್ ಹಣೆ ಬರ ಇದು. ಪೊಲೀಸರು ಲಾಠಿ ತಗೊಂಡು ಹೊಡಿಯೋದನ್ನ ನೋಡಿದೀನಿ, ಆದ್ರೆ ತೆಂಗಿನಕಾಯಿಯಿಂದ ಹೊಡಿತಾ ಇರೋದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸರ್, ನಾವು ಕಳ್ತನ ಮಾಡಿಲ್ಲ. ನಾವು ಶೋ ಕೊಟ್ಟು ತಮಾಷೆ ಮಾಡಿ ಹೊಟ್ಟೆ ತುಂಬಿಸ್ಕೊತಾ ಇದ್ದೀವಿ. ಅರೆ ಸರ್, ನನ್ನ ಹತ್ರ ಪುಂಗಿ ಮತ್ತೆ ಹಗ್ಗ ಎರಡೂ ಇಲ್ಲ ಸರ್. ಯಾರೋ ನನ್ನ ಹತ್ರ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಅದರಲ್ಲಿ ಜಾದು ಮಾಡಿ ಮಾಡಿ ಯಾರಾದ್ರೂ ಒಳ್ಳೆ ಕಮಾಯಿ ಮಾಡ್ತಾ ಇರ್ಬೋದು ಸರ್. ನಾನು ಏನು ಇಲ್ದಂಗ ಆಗ್ಬಿಟ್ಟಿದ್ದೀನಿ ಸರ್. ಜಾದು ಹಗ್ಗನ ಅಲ್ಲ ರೀ, ಅದ್ಯಾವ ತರ ಹಗ್ಗ ರೀ ಅದು? ನಾನ್ ಜಾದು ಪುಂಗಿ ಊದ್ತಿದ್ದಂಗೆ ಆ ಹಗ್ಗ ಎಸ್, ನನ್ಗನ್ಸುತ್ತೆ ಆ ಹಗ್ಗನ ಜಾನೇ ಕದಿರ್ಬೋದು ಅಂತ. ಅವನು ಪುಂಗಿ ಊದ್ಬಿಟ್ಟು ಹಗ್ಗನ ನಿಲ್ಲಿಸ್ಬಿಡ್ತಾನೆ. 10-20 ಫ್ಲೋರ್ ಬಿಲ್ಡಿಂಗ್ ಹತ್ಬಿಟ್ಟು ಕಳ್ತನ ಶುರು ಮಾಡ್ಕೊಂಡ್ಬಿಡ್ತಾನೆ. ಹಾ ಪತ್ಲು, ನೀನ್ ಕರೆಕ್ಟ್ ಆಗಿ ಹೇಳ್ತಿದ್ಯಾ. ನಡಿಯೋ, ಈಗ್ಲೇ ಅವನ್ನ ಹುಡುಕ್ಬಿಡೋಣ. ಆ ಹಗ್ಗ ಯಾರ ಹತ್ರ ಜಾದು ಪುಂಗಿ ಇದೆಯೋ ಅವ್ರ ಮಾತು ಮಾತ್ರ ಕೇಳುತ್ತೆ. ತಗೊಳ್ಳಿ, ಇದು ಇನ್ನೂ ನನ್ನ ಹತ್ರ ಇದೆ. ಇದನ್ನು ನೀವು ಬಾರಿಸಿದ್ರೆ ನಿಮ್ಮ ಮಾತು ಕೂಡ ಅದು ಕೇಳುತ್ತೆ. ನಡಿಯ ಮಟ್ಟು, ಆ ಜಾನ್ ಪುಂಗಿ ಓದೋದಿರ್ಲಿ, ಈಗ ನಾವು ಓದಕ್ ಶುರು ಮಾಡೋಣ ಬಾ. ಅರೆ ಜಾನ್, ಕೆಳಗಡೆ ಹೇಳ್ದ ಬಾ, ಇಲ್ಲ ಅಂದ್ರೆ ಮೇಲ್ಗಡೆ ಹಾರ್ಕೊಂಡಿರ್ಬೇಕಾಗತ್ತೆ ನೀನು. ಮೋಟು ಪತ್ಲು, ಇವಾಗ ನನ್ನ ಏನು ಮಾಡ್ಕೊಳಕ್ ಆಗೋದಿಲ್ಲ. ಧೈರ್ಯ ಇದ್ರೆ ಬನ್ನಿ, ನನ್ನ ಹಿಡ್ಕೊಂಡು ತೋರ್ಸು. ಅರೆ ಮೊಟ್ಟು, ನೀ ಏನ ಮಾಡ್ತಾ ಇದೀಯಾ? ನಾವು ಪುಂಗಿ ತಗೊಂಬಂದಿರೋದು ಯಾತಕ್ಕೋ? ಹಗ್ಗ ಹಗ್ಗ, ಆ ಜಾನ್ನ ಗಾಳಿಲಿ ತೇಲಿಸ್ತಾವನ್ ಮಜಾ ಕೊಡು. ಅರೆ ಪತ್ಲು, ಏನೋ ಮಾಡ್ತಾ ಇದ್ಯಾ ನೀನು? ನನ್ನ ಹಾಕಿದ ರಾಣಿ, ನನ್ನ ಬಿಟ್ಬಿಡು. ಮತ್ತೆ ಮೋಟನ ಹಿಡ್ಕೊಂಡು ಹಾಕಿ ಚಚ್ಚುತ್ತಾ ಇರು. ಅರೆ ಬಿಡು ಅಂದ್ರೆ ಹಿಂಗ ಬಿಡೋದು. ಯಾಕಲ್ಲ ನಿಂತು ಬಿಡಿಸ್ಬಿಟ್ಟೆ? ಹಗ್ಗದ ರಾಣಿ, ಪತ್ಲುನ ತೆಂಗಿನ ಮರದ ಮೇಲೆ ಉಲ್ಟಾ ಕಟ್ಟ ಹಾಕು. ಜಾನ್, ನನ್ನ ಸ್ನೇಹಿತನ ಬಿಟ್ಬಿಡೋ ದಯವಿಟ್ಟು. ನೀನ್ ಏನ್ ಹೇಳ್ತೀಯೋ ಹಾಗೆ ನಾನು ಮಾಡ್ತೀನಿ. ಅಯ್ಯೋ, ಪುಂಗಿನ ಶಾಸ್ತ್ರಕ್ಕೋಸ್ಕರ ತಂದಿದ್ದಾವ ನಾವು. ಎತ್ಕೊಂಡು ಪುಂಗಿನ ಊದಕ್ ಶುರು ಮಾಡ. ನೀನು ಕಮೆಂಟ್ ಕೊಡು. ಓಹ್ ಸಾರಿ ಸಾರಿ ಸಾರಿ. ಹಗ್ಗ, ನೀನು ಪತ್ಲುನ ಬಿಟ್ಬಿಟ್ಟು ಜಾನ್ಗೆ ಒದೆ ಕೊಡಕ್ ಶುರು ಮಾಡ್ಕೋ. ಅರೆ, ಹೆಲ್ಪ್ ಮಾಡ್ತಿದ್ಯೋ ಇಲ್ಲ ನನಗೆ ಒದೆ ಕೊಡ್ಬೇಕು ಅಂತ ಮಾಡಿದ್ಯೋ? ಹಗ್ಗ, ಜಾನ್ನ ಹಿಡ್ಕೋ, ಅವನ್ನ ಓಡಾಗಕ್ ಬಿಡ್ಬೇಡ. ಇಲ್ಲ, ಮಾಸ್ ಒದೆ ತಿಂತಾನೆ ಇರ್ತೀರಾ ಅಥವಾ ಪುಂಗಿ ಊದ್ತೀರಾ? ನನ್ನ ಪುಂಗಿ ಬಿದ್ದೋಗಿದೆ, ನೀವೇ ನನ್ನ ಕಾಪಾಡಿ. ಮೂರ್ಖರೆ, ಪುಂಗಿ ಕೂಡ ಊದಕ್ ಬರಲ್ವಾ? ನನಗ್ ಕೊಡಿ ಬೇಗ. ಹಗ್ಗದ ರಾಣಿ, ಮೋಟು ಪತ್ಲಿಗೆ ಹೊಡಿ.
ಅರೆ ನಮ್ಗಲ್ಲ ಆ ಜಾನ್ಗೆ ಹೊಡಿ. ನನಗಲ್ಲ ಮೋಟು ಕೊಡಿ, ನಮ್ಗಲ್ಲ ಮೋಟುಗೆ. ಅವನಿಗೆ. ನನಗಲ್ಲ ಅವನಿಗೆ, ನಮ್ಗಲ್ಲ ಅವನಿಗೆ. ಅವನಿಗೆ. ನಮ್ಗಲ್ಲ ಅವನಿಗೆ. ಅರೆ ಪತ್ಲು ಖಾಲಿ ಹೋಟೆಲ್ ಅಂತಲೇ ಓಡ್ತಾ ಇಲ್ಲ ಕಣೋ. ಏನಾದ್ರೂ ಒಂದ್ ಒಳ್ಳೆ ಐಡಿಯಾ ಕೊಡೋ ಬೇಗ. ಐಡಿಯಾ ಹಗ್ಗ ಜಾನ್ ಪಂಗಿನ ಕಿತ್ಕೊಂಬಿಡು ಹೋಗು. ಹಗ್ಗ ಈಗ ನೀನು ಜಾನ್ಗೆ ಹೊಡಿಬೇಕು. ಹೆಂಗ್ ಹೊಡಿಬೇಕು ಅಂದ್ರೆ ಅವ್ನ್ ಕಳ್ತನ ಮಾಡೋದನ್ನ ಬಿಟ್ಬಿಡ್ಬೇಕು. ಹಂಗ್ ಹೊಡಿಬೇಕು. ಚಿಂಗಂ ಸರ್, ಹೆಲ್ಪ್ ಕಾಪಾಡಿ. ಏಯ್ ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್. ಯು ಆರ್ ಅಂಡರ್ ಅರೆಸ್ಟ್. ನೋಡಿ ಸಮಯ ತಗೊಳ್ಳಿ ನಿಮ್ ಪೊಂಗಿ. ನಿಮ್ ಹಗ್ಗ ತಗೊಂಡು ಎಲ್ಲಾದ್ರೂ ಆರಾಮಾಗಿ ಸೆಟ್ಲ್ ಆಗ್ಬಿಡಿ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಅರೆ ಪುಂಗಿ ಊದೋದು ನಿಂತೋಗಿದೆ, ಆದ್ರೆ ಯಾಕೆ ಹೊಡಿತಾ ಇದೀಯಾ? ಅಲ್ಲ ಹಗ್ಗ ಹೊಡಿ ಅಂತ ಹೇಳಲೇ ಇಲ್ಲ, ಆದ್ರೂ ಹಗ್ಗ ಹೊಡಿತಾನೆ ಇದೆಲ್ಲ ಯಾಕೆ? ಹಗ್ಗಕ್ಕೆ ಕೋಪ ಬಂದಿದೆ. ಅದ್ರ ಕೋಪ ಕಮ್ಮಿ ಆಗೋವರೆಗೂ ಅದು ಹೊಡಿತಾನೇ ಇರುತ್ತೆ. Watch India's largest kids library only on Geo Hotstar. Download the app now.